ರಾಜ್ಯ ಕಾಂಗ್ರೆಸ್ನಲ್ಲಿ ತೀವ್ರವಾದಂತಹ ಒಂದು ಗೊಂದಲದ ಗೂಡಾಗ್ತಾ ಇದೆ. ಅನೇಕ ಸಚಿವರು ಶಾಸಕರ ಹೇಳಿಕೆ ಇದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಈಗ ಸುರ್ಜೇವಾಲಾ ಅವರು ಮುಂದಾಗ್ತಾ ಇದ್ದಾರೆ. ರಾಜ್ಯದ ಸಚಿವರು ಶಾಸಕರಿಗೆ ಸುರ್ಜೇವಾಲಾ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಯಾರೊಬ್ಬರು ಕೂಡ ಅಶಿಸ್ತಿನಿಂದ ಇರಬಾರದು. ಪಕ್ಷದಲ್ಲಿ ಎಲ್ಲರೂ ಶಿಸ್ತನ್ನ ಅನುಸರಿಸಬೇಕು. ಪ್ರತಿಯೊಬ್ಬರು ಕೂಡ ಶಿಸ್ತು ಅನುಸರಿಸಬೇಕು. ಪಕ್ಷದಿಂದಲೇ ಸರ್ಕಾರ ಇರುವಂಥದ್ದು. ಇವತ್ತು ರಾಜ್ಯದಲ್ಲಿ ಪಕ್ಷದಿಂದಲೇ ಸರ್ಕಾರ ಇದೆ. ಪಕ್ಷ ಇಲ್ಲದೆ ಇದ್ರೆ ಏನೂ ಆಗೋದಿಲ್ಲ. ಎಲ್ಲರೆದುರು ಸಚಿವರಿಗೆ ಇವತ್ತು ಸುರ್ಜೇವಾಲಾ ಅವರು ವಾರ್ನಿಂಗ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಸಿಎಲ್ಪಿ ಸಭೆಯನ್ನು ಹಮ್ಮಿಕೊಂಡಿದ್ರು. ಸಿಎಲ್ಪಿ ಸಭೆಯಲ್ಲಿ ಭಾಗಿಯಾಗಿದ್ರು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರಿಗೆ ಇವತ್ತು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಶಿಸ್ತಿನಿಂದ ಯಾರೊಬ್ಬರು ಕೂಡ ಹೇಳಿಕೆಗಳನ್ನು ಕೊಡಬಾರದು. ಬೇಕಾಬಿಟ್ಟಿಯಾಗಿ ಹೇಳಿಕೆ ಕೊಡೋದು, ಏನೋ ಒಂದು ಗೊಂದಲ ಸೃಷ್ಟಿ ಮಾಡೋದು, ಮತ್ತೊಂದು ಮಗದೊಂದು ಪಕ್ಷ ವಿರೋಧಿ ಚಟುವಟಿಕೆ ಇದ್ಯಾವುದನ್ನು ಕೂಡ ಸಹಿಸೋದಿಲ್ಲ. ಪಕ್ಷ ಇದ್ರೇನೆ ಸರ್ಕಾರ. ಇವತ್ತು ಪಕ್ಷದಿಂದಲೇ ಸರ್ಕಾರ ರಚನೆ ಆಗಿದೆ. ಅತಿ ಹೆಚ್ಚು ರಾಜ್ಯದಲ್ಲಿ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ ಜನ. ಹೀಗಾಗಿ ಪಕ್ಷವನ್ನು ಉಳಿಸ್ಕೊಂಡು ಹೋಗುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಶಿಸ್ತನ್ನು ನಾವು ಸಹಿಸೋದಿಲ್ಲ ಅಂತ ಸಚಿವರು ಹಾಗೂ ಶಾಸಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಪಕ್ಷದಲ್ಲಿ ಈವರೆಗೆ ಇದ್ದಂತಹ ಗೊಂದಲಗಳು ಇದೆಲ್ಲದಕ್ಕೂ ಬ್ರೇಕ್ ಹಾಕಿದ್ದಾರೆ. ಇನ್ನು ಸುರ್ಜೇವಾಲಾ ವಾರ್ನಿಂಗ್ಗೆ ಡೋಂಟ್ ಕೇರ್ ಏನಾದರೂ ಅಂತಾರ. ಕೇರ್ ಮಾಡದಿದ್ದರೆ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಭಿನ್ನಮತ ಸ್ಫೋಟ ಆಗುವ ಸಾಧ್ಯತೆ ಇದೆ. ಸುರ್ಜೇವಾಲಾ ಮಾತಿಗೆ ಕೆಂಡಾಮಂಡಲಕ್ಕೆ ಒಳಗಾಗ್ತಾರಾ ಸಚಿವರು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಪ್ರತ್ಯೇಕವಾಗಿ ಸಭೆ ಮಾಡಿ ಹೇಳಿದ್ರೆ ಒಂದು ವೇಳೆ ಕೇಳ್ತಾ ಇದ್ರೇನೋ, ಆದರೆ ಎಲ್ಲರ ಎದುರೇ ಹೇಳಿರೋದಕ್ಕೆ ಹಿರಿಯ ನಾಯಕರು ಅಸಮಾಧಾನ ಹೊಂದಿದ್ದಾರೆ. ಸುರ್ಜೇವಾಲಾ ವಿರುದ್ಧವೇ ಇದೀಗ ಹಿರಿಯ ನಾಯಕರು ತೊಡೆ ತಟ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸುರ್ಜೇವಾಲಾ ಅವರು ಕೊಟ್ಟಿರುವಂತಹ ವಾರ್ನಿಂಗ್ಗೆ ಡೋಂಟ್ ಕೇರ್ ಅಂತಾರ ಅನ್ನುವಂತಹ ಒಂದು ಅನುಮಾನ ಈಗ ಕಾಡ್ತಾ ಇರುವಂಥದ್ದು. ಪ್ರತ್ಯೇಕವಾಗಿ ಸಭೆ ಮಾಡಿ ಪ್ರತ್ಯೇಕವಾಗಿ ಶಾಸಕರನ್ನ ಏನಾದರೂ ಕರೆದು ನೀವು ಮಾಡ್ತಾ ಇರುವಂಥದ್ದು ಸರಿ ಇಲ್ಲ, ಪಕ್ಷಕ್ಕೆ ಇದರಿಂದ ಮುಜುಗರ ಆಗ್ತಾ ಇದೆ, ಪಕ್ಷಕ್ಕೆ ಇದರಿಂದ ಡ್ಯಾಮೇಜ್ ಆಗ್ತಾ ಇದೆ, ಪಕ್ಷದಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಹೀಗಾಗಿ ನೀವು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡಬಾರ್ದು. ಅದೇ ರೀತಿಯಾಗಿ ಈ ಒಂದು ಡಿನ್ನರ್ ಮೀಟಿಂಗ್ ವಿಚಾರ ಇದೆಯಲ್ಲ, ಈ ರೀತಿಯಾದಂತಹ ಡಿನ್ನರ್ ಮೀಟಿಂಗ್ಗಳನ್ನು ಹಮ್ಮಿಕೊಳ್ತಾ ಇರುವಂಥದ್ದು ಸರಿ ಇಲ್ಲ. ಈ ರೀತಿಯಾಗಿ ಏನಾದರೂ ಪ್ರತ್ಯೇಕವಾಗಿ ಸಭೆ ಮಾಡಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದ್ದಿದ್ರೆ ಆಗ ಭಿನ್ನಮತೀಯ ಅಂದರೆ ಯಾರ್ಯಾರು ನಾಯಕರಿದ್ದಾರೆ ಆ ನಾಯಕರು ಇವರ ಮಾತನ್ನು ಕೇಳ್ತಾ ಇದ್ರೋ ಏನೋ. ಆದರೆ ಎಲ್ಲರನ್ನೂ ಕೂಡ ಎಲ್ಲರ ಎದುರು ಬಹಿರಂಗವಾಗಿಯೇ ಎಲ್ರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಹಿರಂಗವಾಗಿಯೇ ಎಲ್ಲರ ಮೇಲೆ ಆಕ್ರೋಶ ಹೊರಹಾಕಿದ್ದಾರೆ. ಈ ಒಂದು ವಿಚಾರದಿಂದಾಗಿ ಈಗ ಸುರ್ಜೇವಾಲಾ ಅವರಿಗೂ ಕೂಡ ಸಡ್ಡು ಹೊಡೆಯೋದಕ್ಕೆ ಏನಾದರೂ ಮುಂದಾಗ್ತಾರಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಯಾಕಂದರೆ ಈಗಾಗಲೇ ನಾವು ನೋಡಿದ್ದೇ ಆದರೆ ದಲಿತ ನಾಯಕರು ಅಸಮಾಧಾನಗೊಂಡಿದ್ದರು. ಸುರ್ಜೇವಾಲಾ ವಿರುದ್ಧವೇ ಅಸಮಾಧಾನ ಹೊರಹಾಕ್ತಾ ಇದ್ದರು, ಆಕ್ರೋಶ ಹೊರಹಾಕ್ತಾ ಇದ್ದರು. ನಾವೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇದ್ದಿದ್ದು ದಲಿತ ನಾಯಕರ ಸಭೆ, ದಲಿತರ ಸಮಸ್ಯೆಗಳಿದ್ದಾವೆ, ದಲಿತ ನಾಯಕರ ಸಮಸ್ಯೆಗಳಿದ್ದಾವೆ, ಎಲ್ಲ ಹಿಂದುಳಿದ ವರ್ಗಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಅಂತ ಆಕ್ರೋಶ ಹೊರಹಾಕಿದ್ರು. ಈಗ ಈ ಒಂದು ಅಸಮಾಧಾನ ಮತ್ತಷ್ಟು ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಈಗಾಗಲೇ ಯಾವಾಗ ದಲಿತ ನಾಯಕರ ಒಂದು ಸಭೆಯನ್ನು ಮುಂದೂಡಿಕೆ ಮಾಡಲಾಯಿತು, ಆಗಲೇ ನಾಯಕರು ಅಸಮಾಧಾನ ಹೊರಹಾಕಿದ್ರು. ಪ್ರತ್ಯೇಕವಾಗಿ ಸಭೆ ನಡೆಸುವಂತಹ ಮಾತುಗಳು ಕೂಡ ಕೇಳಿಬರುತ್ತಾ ಇತ್ತು. ಆದರೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಸುರ್ಜೇವಾಲಾ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಈ ಅಸಮಾಧಾನ ಮತ್ತಷ್ಟು ಭುಗಿಲೇಳುವಂತಹ ಸಾಧ್ಯತೆ ಏನಾದರೂ ಇದೆಯಾ, ಹೇಗೆ ಅಂತ? ಸಂತೋಷ್, ಇವತ್ತು ಏನು 21ನೇ ತಾರೀಕು ಬೆಳಗಾವಿಯಲ್ಲಿ ನಡೆಯುವಂತಹ ಗಾಂಧಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ಪೂರ್ವ ಸಿದ್ಧತಾ ಸಭೆಯನ್ನ ನಡೆಸಲಾಗ್ತಾ ಇದೆ. ರಾಜ್ಯ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವರು, ಪದಾಧಿಕಾರಿಗಳು, ಶಾಸಕರು ಎಲ್ಲರೂ ಕೂಡ ಈ ಒಂದು ಭಾರತ್ ಜೋಡೋ ಸಭಾಂಗಣದಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇರವಾದಂತ ಒಂದು ವಾರ್ನಿಂಗ್ ಅನ್ನ ಸಚಿವರಿಗೆ ಮಾಡಿದ್ದಾರೆ. ಅಂದ್ರೆ ಇತ್ತೀಚೆಗೆ ಏನು ದಲಿತ ಸಮುದಾಯದ ಸಚಿವರ ಸಭೆಗಳು ಹಾಗೆ ಶಾಸಕರ ಡಿನ್ನರ್ ಮೀಟಿಂಗ್ಗಳು ಏನ್ ನಡೀತಾ ಇತ್ತು, ಈ ಒಂದು ಪದೇ ಪದೇ ಸಭೆ ನಡೆಸುವಂತದ್ದು ಪಕ್ಷ ಹಾಗೂ ಸರ್ಕಾರಕ್ಕೆ ಥ್ರೆಟ್ ಅನ್ನ ಕೊಟ್ಟಿದೆ.
ಇದರಿಂದ ಪಕ್ಷ ಮತ್ತೆ ಸರ್ಕಾರಕ್ಕೆ ಮುಜುಗರವನ್ನ ಅನುಭವಿಸ್ತಾ ಇದೆ ಅನ್ನುವಂತಹ ಚರ್ಚೆಗಳು ಶುರುವಾಗಿದ್ವು. ಆ ಕಾರಣಕ್ಕೆ ಇವತ್ತು ಸುರ್ಜೇವಾಲಾ ಅವರು ನೇರವಾಗಿ ಇವತ್ತು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಮೊದಲು ಪಕ್ಷ, ಹಾಗಾಗಿ ಪಕ್ಷದ ಕೆಲಸವನ್ನ ಎಲ್ಲರೂ ಕೂಡ ಮಾಡ್ಲೇಬೇಕು. ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ, ಶಿಸ್ತನ್ನ ಮೀರಿ ಯಾರು ಹೋಗ್ತಾರೆ ಅವರ ಮೇಲೆ ನಾವು ಕ್ರಮವನ್ನ ಜರುಗಿಸಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಪಾಸ್ ಮಾಡಿದ್ದಾರೆ. ಹಾಗೆ ಸಚಿವರ ಒಂದು ಕಾರ್ಯವೈಖರಿಯ ಬಗ್ಗೆ ನಾನು ಈಗಾಗಲೇ ರಿಪೋರ್ಟ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ನಾವು ಇನ್ನೂ 2 ತಿಂಗಳ ಕಾಲ ನಾವು ಸಮಯಾವಕಾಶವನ್ನ ಮಾಡಿಕೊಡ್ತೇವೆ. 2 ತಿಂಗಳಲ್ಲಿ ಸಚಿವರು ತಾವು ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಬೇಕು. ಜೊತೆಗೆ ಪಕ್ಷದ ಕಚೇರಿಗಳಿಗೆ, ಜಿಲ್ಲಾ ಕಚೇರಿಗಳಿಗೆ ಭೇಟಿಯನ್ನ ಕೊಡಬೇಕು. ಕಾರ್ಯಕರ್ತರು, ಮುಖಂಡರ ಜೊತೆ ಕುಂದುಕೊರತೆಗಳನ್ನ ಆಲಿಸಬೇಕು. 2 ತಿಂಗಳಲ್ಲಿ ಅವರ ಒಂದು ಏನು ರಿಪೋರ್ಟ್ ಕಾರ್ಡ್ ಅನ್ನ ಆಧರಿಸಿ ನಾವು ಮುಂದೆ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಕ್ರಮವನ್ನ ಜರುಗಿಸ್ತೇವೆ ಅನ್ನುವಂತ ಎಚ್ಚರಿಕೆಯನ್ನ ಪಾಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ನಮ್ಗೆ ಪಕ್ಷದ ಕಾರ್ಯಕರ್ತರು ಮುಖ್ಯ, ನಮ್ಗೆ ಸಚಿವರು ಮುಖ್ಯ ಅಲ್ಲ ಅನ್ನುವಂತ ನೇರವಾದಂತ ಮಾತನ್ನ ಇವತ್ತು ಹೇಳಿದ್ದಾರೆ. ಸೊ ಈ ಹೇಳಿಕೆಗಳನ್ನ ಗಮನಿಸಿದಾಗ ಹೈಕಮಾಂಡ್ ಒಂದು ಕಡೆ ಯಾರು ಭಿನ್ನಮತೀಯರು ಮತ್ತೆ ಪಕ್ಷದ ಆಂತರಿಕ ವಿಚಾರಗಳಲ್ಲಿ ಪದೇ ಪದೇ ಡ್ಯಾಮೇಜ್ ಅನ್ನ ಮಾಡ್ತಾ ಇದ್ರು, ಅವರಿಗೆ ಬ್ರೇಕ್ ಹಾಕುವಂತ ಒಂದು ಪ್ರಯತ್ನವನ್ನೇನೋ ಮಾಡಿದೆ. ಆದ್ರೆ ಸುರ್ಜೇವಾಲಾ ಅವರ ಈ ಎಚ್ಚರಿಕೆಯನ್ನ ರಾಜ್ಯದಲ್ಲಿರುವಂತಹ ಹಿರಿಯ ನಾಯಕರು ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಯಾಕಂದ್ರೆ ಪರಮೇಶ್ವರ್ ಇರ್ಬೋದು, ಕೆ ಎನ್ ರಾಜಣ್ಣ ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಆಯಾಯ ಪ್ರಬಲ ಸಮುದಾಯಗಳ ನಾಯಕರು. ಆ ಸಮುದಾಯಗಳನ್ನ ಇವತ್ತಿಗೂ ಕೂಡ ಹಿಡಿತದಲ್ಲಿ ಇಟ್ಕೊಂಡಂತವ್ರು. ಹಾಗಾಗಿ ಸುರ್ಜೇವಾಲಾ ಅವರು ಈಗ ಎಚ್ಚರಿಕೆಯನ್ನ ಕೊಟ್ಟ ತಕ್ಷಣ ಅವರು ಸಭೆಗಳನ್ನ ನಿಲ್ಲಿಸ್ತಾರೆ ಅಂತೇನು ಹೇಳೋದಕ್ಕಾಗೋದಿಲ್ಲ. ಇವತ್ತು ಅವರು ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದೇ ನೀವು ಸಚಿವರ ಸಭೆಯನ್ನ ಪ್ರತ್ಯೇಕವಾಗಿ ಕರೆದು ಅಲ್ಲಿ ಈ ರೀತಿಯಾದಂತ ಒಂದು ಸಲಹೆ ಸೂಚನೆಯನ್ನ, ಕಿವಿ ಮಾತುಗಳನ್ನ ಹೇಳಿದ್ರೆ ಅವರು ಸಚಿವರು ಪಾಲಿಸ್ತಾ ಇದ್ರೆ ಏನೋ. ನೇರವಾಗಿ ಪದಾಧಿಕಾರಿಗಳು, ಮುಖಂಡರುಗಳ ಒಂದು ಸಭೆಯಲ್ಲಿ, ಕಾರ್ಯಕರ್ತರ ಸಭೆಯಲ್ಲಿ ಸುರ್ಜೇವಾಲಾ ಅವರು ಈ ವಾರ್ನಿಂಗ್ ಅನ್ನ ಮಾಡಿರೋದ್ರಿಂದ ಸಹಜವಾಗಿ ಅಸಮಾಧಾನಗೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಸಭೆಗಳ ಮೇಲೆ ಸಭೆಗಳು ನಡೀಬಹುದು. ಇನ್ನ ಸಂಜೆಯಿಂದಲೇ ಶುರುವಾಗಬಹುದು. ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ಸಭೆಯ ನಂತರ ಮತ್ತೆ ದಲಿತ ಸಚಿವರು ಮತ್ತೆ ಸಭೆ ಸೇರಬಹುದು. ಯಾಕಂದ್ರೆ ಸುರ್ಜೇವಾಲಾ ಅವರ ವಿರುದ್ಧವಾಗಿ ಅಸಮಾಧಾನವನ್ನ ಹೊರಹಾಕದಂತವ್ರು, ಪ್ರಬಲ ಸಮುದಾಯಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿರುವಂತವ್ರು, ನೀವು ನೇರವಾಗಿ ಅವ್ರಿಗೆ ವಾರ್ನಿಂಗ್ ಅನ್ನ ಮಾಡ್ತೀರಿ ಅಂದ್ರೆ ಅವರು ಯಾವ ಮಟ್ಟಕ್ಕೆ ಅದನ್ನ ಕೇಳ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಹಲವು ವರ್ಷಗಳಿಂದ ಪಕ್ಷದಲ್ಲಿರುವಂತವ್ರು. ಹಾಗಾಗಿ ಸುರ್ಜೇವಾಲಾ ಅವರ ಮಾತನ್ನು ಕೂಡ ಧಿಕ್ಕರಿಸುವಂತ ಒಂದು ಸಾಧ್ಯತೆಗಳಿದೆ. ನೇರವಾಗಿ ಹೈಕಮಾಂಡ್ಗೆ ಸುರ್ಜೇವಾಲಾ ಅವರ ವಿರುದ್ಧ ದೂರನ್ನ ಕೊಡುವಂತ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬಹುದು. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.